ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಮಿತ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾವು ಹೆಣ್ಮಕ್ಳಿಗೋಸ್ಕರ ಅಂತಲೇ ಮಾಡ್ತಿರೋದು. ಸೊ ಬರೀ ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಕಳು ಕೂಡ ನೋಡ್ಬೋದು. ಅವ್ರ ಹೆಂಡತಿದಿರಿಗೆ, ಅವ್ರ ಗರ್ಲ್ ಫ್ರೆಂಡ್ಸ್ಗೆ, ಅಕ್ಕ ತಂಗಿಯರಿಗೆ, ಅಮ್ಮಂದಿರಿಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ತೋರಿಸ್ಬೋದು ಅವ್ರಿಗೋಸ್ಕರ. ಏನು ಈ ವಿಡಿಯೋ ಇಷ್ಟೊಂದೆಲ್ಲ ಸ್ಯಾರಿಲೆಲ್ಲ ಹಾಕ್ಕೊಂಡಿದ್ದೀನಿ, ಏನು ವಿಡಿಯೋ ಅಂತ ಇದ್ದೀರಾ? ಏನೂ ಇಲ್ಲ, ನನ್ನ ಹತ್ರ ಇರುವಂತಹ ಸ್ಯಾರಿ ಕಲೆಕ್ಷನ್ಸ್ಗಳನ್ನ ತೋರಿಸ್ಬೇಕು, ಅದ್ರ ಜೊತೆ ಇರುವಂತಹ ಬ್ಲೌಸ್ ಡಿಸೈನ್ಸ್ಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಹಬ್ಬ ಸ್ಟಾರ್ಟ್ ಆಯಿತು ನಾಗರ ಪಂಚಮಿಯಿಂದ. ಇವಾಗ ಆಷಾಢ ಮುಗಿತಾ ಬಂತು, ನಾಗರ ಪಂಚಮಿ ಹಬ್ಬ ಸ್ಟಾರ್ಟ್ ಆಯಿತು. ನಾಗರ ಪಂಚಮಿಯಿಂದ ಹಿಡಿದು ನಮಗೆ ದೀಪಾವಳಿ ಹಬ್ಬದವರೆಗೂ ಹೆಣ್ಮಕ್ಳಿಗೆ ತುಂಬ ಹಬ್ಬಗಳು, ಕೆಲಸ ಅಂದರೆ ಕೆಲಸ ಇರುತ್ತೆ. ಇಷ್ಟೊಂದು ಕೆಲಸಗಳ ಮಧ್ಯೆ ಅವರು ಬಟ್ಟೆಗಳನ್ನ ಹೊಲ್ಕೊಳ್ಳೋಕ್ಕೆ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು 2025 ಮಾಡೆಲ್ದು ಡಿಸೈನ್ಸ್ ಬ್ಲೌಸ್ಗಳು, ಪ್ಯಾಟ್ರನ್ ಬ್ಲೌಸ್ಗಳು ಮತ್ತು ನನ್ನ ಹಳೆಯ ರೇಷ್ಮೆ ಸೀರೆಗಳು, ಇವನ್ನೆಲ್ಲ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಸೊ ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ಸೇವ್ ಮಾಡ್ಕೊಬೋದು. ಸೊ ಮೊದಲನೇದಾಗಿ ಬನ್ನಿ, ಇದು ರೇಷ್ಮೆ ಸ್ಯಾರಿ. ಇದು ನನ್ನ ಮದುವೆ ರೇಷ್ಮೆ ಸ್ಯಾರಿ. ಇದು ನಂದು ರಿಸೆಪ್ಷನ್ ರೇಷ್ಮೆ ಸ್ಯಾರಿ. ಇದು ಅವಾಗ ಒಂದು ಸುಮಾರು 7 to 8 years ಬಿಫೋರ್ ತೊಗೊಂಡಿದ್ದೆ ಸ್ಯಾರಿ. ಇದು ಅವಾಗ ಅದ್ರ ಪ್ರೈಸ್ ಬಂದು ಇಟ್ ವಾಸ್ ಎಷ್ಟು ಅಂದರೆ 28,000. ಈ ನನ್ನ ರೇಷ್ಮೆ ಸ್ಯಾರಿ ನೋಡಿ, ನನಗಂತೂ ಇದು ನನ್ನ ಫೇವ್ರೆಟ್. ಎಲ್ಲ ಹೆಣ್ಮಕ್ಳಿಗೂ ರೇಷ್ಮೆ ಸ್ಯಾರಿ, ಎಸ್ಪೆಷಲಿ ಮದುವೆದು ಅಂತ ಅಂದರೆ ಅವ್ರಿಗೆ ಫೇವ್ರೆಟ್ ಆಗೇ ಇರುತ್ತೆ. ಸೊ ಅದೇ ಥರ ನನಗೂ ಕೂಡ ನನ್ನ ಮದುವೆ ರೇಷ್ಮೆ ಸ್ಯಾರಿ ಅಂದರೆ ತುಂಬ ಫೇವ್ರೆಟು. ಸೊ ಇದಕ್ಕೆ ನಾನು ಬ್ಲೌಸು ತುಂಬ ಸಿಂಪಲ್ಲಾಗಿ ಹೊಲಿಸಿದ್ದೀನಿ, ಜಾಸ್ತಿ ಡಿಸೈನ್ ಏನೂ ಮಾಡ್ತಿಲ್ಲ. ಅವಾಗೆಲ್ಲ ಒಂದು 7 to 8 years ಬಿಫೋರ್ ಇಷ್ಟೊಂದು ಡಿಸೈನ್ಸ್ ಎಲ್ಲ ಇರಲಿಲ್ಲ, ತುಂಬ ಸಿಂಪಲ್ ಮಿನಿಮಲ್ ವರ್ಕು. ಇದು ಬ್ಲೌಸು. ಸೊ ಬ್ಲೌಸ್ಗೆ ಫುಲ್ಲು ಸ್ಲೀವ್ಸೇ ನನಗೆ ಇಷ್ಟೊಂದು ಇದು ಬಂದಿತ್ತು, ಹಾಗಾಗಿ ಇದಲ್ಲಿ ಯಾವುದೇ ರೀತಿಯ ವರ್ಕ್ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಬ್ಯಾಕ್ ಮಾತ್ರ ನಾನು ಸ್ವಲ್ಪ ವರ್ಕ್ ಮಾಡಿಸಿದ್ದೆ. ಇದೆಲ್ಲ ಹ್ಯಾಂಡ್ಮೇಡು, ಮಿಷಿನ್ ಮೇಡ್ ಯಾವುದೂ ಅಲ್ಲ, ಇದೆಲ್ಲ ಹ್ಯಾಂಡ್ಮೇಡ್ ವರ್ಕು. ಕ್ಲೋಸಾಗಿ ತೋರಿಸ್ತೀನಿ ನೋಡಿ, ಈ ಥರ ಇದೆ ನಂದು ಬ್ಲೌಸ್ ಡಿಸೈನು. ಬಟ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ತುಂಬ ಎಲಿಗೆಂಟಾಗಿ ಕಾಣುತ್ತೆ ನೋಡಿ. ಇಲ್ಲಿ ಒಂದು ಲೋಟಸ್ ಫ್ಲವರ್ ಥರ ಫ್ಲವರ್ ಹಾಕಿದ್ದಾರೆ. ಇದಕ್ಕೂ ಅಷ್ಟೇ, ಒಂದಕ್ಕೆ ಪಿಂಕು, ಒಂದಕ್ಕೆ ಗ್ರೀನು, ಆಲ್ಟರ್ನೇಟಿವ್ ಆಗಿ ಕಲರ್ಸ್ಗಳನ್ನ ಹಾಕಿದ್ದಾರೆ ಥ್ರೆಡ್ ವರ್ಕಲ್ಲಿ. ಸೊ ಇದು ನನ್ನ ಮದುವೆ ರೇಷ್ಮೆ ಸ್ಯಾರಿದು. ಇದೆಲ್ಲ ತೆಗಿತಾ ಇದ್ದೀನಿ ಗೈಸ್, ಬಟ್ ಆಮೇಲೆಲ್ಲ ಮರ್ಚಿಡ್ಬೇಕಲ್ವ, ಅದು ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ ನನಗೆ. ಸೊ ಎರಡನೇ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ. ಇದು ಕೂಡ ಸಿಲ್ಕ್ ಸ್ಯಾರಿನೇ ನೋಡ್ಬೋದು. ಇದು ಅವಾಗಿಂದನೂ ತುಂಬ ಅಂದರೆ ತುಂಬ ಏನಂತ ಹೇಳ್ಬೋದು, ಓಲ್ಡ್ ಆ್ಯಂಡ್ ಟ್ರೆಡಿಷ್ನಲ್ ಸ್ಯಾರಿ. ಗ್ರೀನ್ ಸ್ಯಾರಿಗೆ ರೆಡ್ ಬಾರ್ಡರ್. ಇದು ಬಂದ್ಬಿಟ್ಟು ನಮ್ಮದು ಸೀಮಂತ ಸ್ಯಾರಿ ನೋಡಿ. ನಾವು ಹೆಣ್ಮಕ್ಳಿಗೆ ಎಷ್ಟು ಥರ ಸ್ಯಾರೀಸ್ ಇದ್ರೂ ಕಡಿಮೆನೆ. ಸೊ ಅದರಲ್ಲೂ ಈ ಸ್ಯಾರಿ ಕಲೆಕ್ಷನ್ಸ್ ಇದು ನೆಕ್ಸ್ಟ್ ಜನ್ರೇಷನ್ಸ್ಗಳಿಗೆ ಪಾಸ್ ಆಗಬೇಕು. ಅಂದರೆ ನನ್ನ ಮಗಳಿಗೂ, ಅವಳು ಕೂಡ ಉಡ್ಕೋಬೇಕು ಸ್ಯಾರಿನ. ಆಮೇಲೆ ಈ ಥರ ಟ್ಯಾಸಲ್ಸ್ ನೋಡಿ, ನಾನು ಟ್ಯಾಸಲ್ಸ್ ಯಾವ ಥರ ಹಾಕ್ಸಿದ್ದೀನಿ ಅಂದರೆ ತುಂಬ ಚಿಕ್ಕದಾಗಿ ಹಾಕ್ಸಿದ್ದೀನಿ. ಒಂದು ಪಿಂಕು ಮತ್ತು ಗ್ರೀನು ಆ ಥರ ತುಂಬ ಚಿಕ್ಕದು, ಅದ್ರ ಮಧ್ಯ ಇದನ್ನು ಕೊಟ್ಟು ಹಾಕ್ಸಿದ್ದೀನಿ. ಅವ್ರಿಗೆ ಹೇಳಬೇಕು ಆ್ಯಕ್ಚುಲಿ ಈ ಥರ ಹಾಕ್ಸಿ ಅಂತಂದರೆ. ತುಂಬ ಕಾಸ್ಟು ಇರಲಿಲ್ಲ ಇದು. ಸೊ ಈ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಇದ್ರ ಬ್ಲೌಸು ಕೂಡ, ಇದು ಕೂಡ ಹಾಗೇ ಹಿಂದೆಗಡೆ ಡಿಸೈನ್ ಮಾಡಿಸಿದ್ದೀನಿ ಫುಲ್ಲು. ಇಲ್ಲೆಲ್ಲ ಫುಲ್ಲು ವರ್ಕು. ಕೈಗೇನು ಇಲ್ಲ, ಬಿಕಾಸ್ ನನಗೆ ಕೈಗೆ ಏನು ಇಡಿಸೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಈ ಥರ ಕಾಣುತ್ತೆ. ಸ್ವಲ್ಪ ಬ್ಲೌಸಸ್ ಎಲ್ಲ ಸ್ವಲ್ಪ ಐರನ್ ಮಾಡಬೇಕಾಗಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ ನೋಡಿ. ನಾನು ಈ ಥರ ಹಿಡಿದು ತೋರಿಸ್ತೀನಿ. ಓಕೆ, ಈಗಿದ್ದು ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ನೋಡಿ. ಈ ಒಂದು ನೆಕ್ ಶೇಪಲ್ಲಿ ಕೊಟ್ಟು ಈ ಥರ ಒಂದು ಡಿಸೈನು, ಇಲ್ಲೆಲ್ಲ ಸ್ಟೋನ್ ವರ್ಕು ಹಾಕ್ಸಿದ್ದೀನಿ.
ಈ ಥರ ಸಿಂಪಲ್ ಫಂಕ್ಷನ್ಸ್ಗಳಿಗೆ, ಈ ಸತ್ಯನಾರಾಯಣ ಪೂಜೆ ಅಥವಾ ಈ ಮದುವೆಗೆ ಅಲ್ಲಿ ಇಲ್ಲಿಗೆ ಹೋಗ್ತೀವಿ, ಚಪ್ರಶಾಸ್ತ್ರ ಅಂಥದಕ್ಕೆಲ್ಲ ನಾವು ಈ ಥರ ಸಿಂಪಲ್ ಡಿಸೈನ್ ಆಗಿ ಮಾಡಿಕೊಂಡು ಹೊಲಿಸ್ಕೊಂಡ್ರೆ ಇಟ್ ಲುಕ್ಸ್ ವೆರಿ ಎಲಿಗೆಂಟ್ ಅಂತ ಹೇಳ್ಬೋದು. ಸೊ ಇದು ನನ್ನ 2ನೇ ಸ್ಯಾರಿ ಮುಗೀತು. ನನ್ನ ರಿಸೆಪ್ಷನ್ ಸ್ಯಾರಿ ಆಯಿತು, ಮತ್ತು ಸೀಮಂತ ಸ್ಯಾರಿ ಆಯಿತು. ನೆಕ್ಸ್ಟು ಸ್ಯಾರಿ ತೋರಿಸ್ತೀನಿ. ಇವಾಗಿನ ಟ್ರೆಂಡಿಂಗ್ ಬ್ಲೌಸ್ ಡಿಸೈನ್ ಸ್ಯಾರಿ ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಈ ಸ್ಯಾರಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ನಾನು ಇದನ್ನು ಉಟ್ಟಿಲ್ಲ, ಈ ಸರ್ತಿ ಉಡಬೇಕು ಈ ಸ್ಯಾರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಬಂದು ನಾನು ಶ್ರೀನಿಧಿ ಸಿಲ್ಕ್ಸಲ್ಲಿ ತಗೊಂಡಿದ್ದಂತಹ ಸ್ಯಾರಿ ಇದು ನೋಡಿ. ಇದು ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಸ್ಯಾರಿ ನೋಡಿ ತುಂಬ ಗ್ರ್ಯಾಂಡ್ ಲುಕ್ ಇದೆ ಫ್ರೆಂಡ್ಸ್. ಇದು ಪ್ರೈಸ್ ಕೇಳಿದ್ರೆ ನೀವೇ ತುಂಬ ಶಾಕ್ ಆಗ್ತೀರಾ. ಇಟ್ ಈಸ್ ಜಸ್ಟ್ 1500. ರೀಸೆಂಟಾಗಿ ಕೊಟ್ಟಿದ್ದು, ಹಾಗಾಗಿ ನನಗೆ ಪ್ರೈಸ್ ಗೊತ್ತಿದೆ, ಇಲ್ಲಾಂದರೆ ನನಗೆ ಪ್ರೈಸ್ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ಲಕ್ಷ್ಮೀ ಪೂಜೆ, ದೇವಿ ಪೂಜೆಗಳು ಅಂಥ ಪೂಜೆಗಳಿಗೆಲ್ಲ ಇಟ್ಕೊಂಡಾಗ ಆಲ್ಮೋಸ್ಟ್ ಹೊಸ ಸ್ಯಾರಿಗಳನ್ನ ತೆಗೆಸ್ಕೊತೀನಿ. ನಮ್ಮ ಹಸ್ಬೆಂಡ್ ಕೈಲಿ ಅಥವಾ ನಮ್ಮಮ್ಮ ಕೈಲಿ ಯಾರಾದರೂ ಸರಿ. ಈ ಸ್ಯಾರಿ ಇನ್ನೂ ಉಟ್ಟಿಲ್ಲ, ಈ ಸ್ಯಾರಿನ ಉಡಬೇಕು. ನೋಡಿ ಹೇಗಿದೆ ಕಲರ್ ಕಾಂಬಿನೇಷನ್, ತುಂಬ ಚೆನ್ನಾಗಿದೆ, ಬ್ರೌನ್. ಆಮೇಲೆ ಇದ್ರ ಬ್ಲೌಸ್ ಡಿಸೈನ್ ಮಾತ್ರ ವಾವ್, ಜಸ್ಟ್ ವಾವ್. ಯಾಕಂತಂದರೆ 2026 ಮಾಡ್ರನ್ ಪ್ಯಾಟರ್ನ್ ಸ್ಟೈಲ್ ಬ್ಲೌಸ್ ಇದು ನೋಡಿ. ಈ ಥರ ಇದೆ ಈ ಬ್ಲೌಸ್ ಡಿಸೈನ್, ಕಾಣಿಸುತ್ತೆ ಅನಿಸುತ್ತೆ. ಇದು ಬೋಟ್ ನೆಕ್ ಇಟ್ಟಿರೋದು, ಸೊ ಇದು ನಿಮಗೆ ಗೊತ್ತಾಗುತ್ತೆ ಇದು ಬೋಟ್ ನೆಕ್ ಅಂತ. ಸೊ ಈ ಒಂದು ಬಾರ್ಡರ್ ಇದೆಯಲ್ಲ, ಈ ಬಾರ್ಡರು ಇಲ್ಲಿಗೆ ಕೊಡ್ತಾರೆ. ಅದೊಂದು ಸ್ವಲ್ಪ ಹಳೆ ಡಿಸೈನ್ ಆಯಿತು. ಸೊ ನಮ್ಮ ಟೈಲರ್ ಅವ್ರು ಹೇಳಿದ್ರು ಈ ಥರ ಮಧ್ಯದಲ್ಲಿ ಇಟ್ಕೊಳ್ಳೋಣ, ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ನೀವು ಅನುಪಮ್ ಅವ್ರದ್ದೆಲ್ಲ ವೀಡಿಯೋಸ್ ಎಲ್ಲ ನೋಡಿರ್ತೀರ, ಅವ್ರದ್ದು ಗ್ರೀನ್ ಕಲರ್ ಸ್ಯಾರಿ ಇಟ್ಕೊಂಡಿದ್ದು ವೀಡಿಯೋಸ್, ಅವರೆಲ್ಲ ಇದೇ ಥರ ಪ್ಯಾಟ್ರನ್ ಬ್ಲೌಸ್ಗಳನ್ನೇ ಹೊಲಿಸೋದು. ಆ್ಯಂಡ್ ತುಂಬ ವರ್ಕ್ ಯಾವಾಗಲೂ ಹಾಕಿ ಸ್ವಲ್ಪ ಬೇಜಾರು ಅಂತ ಅಂದ್ಕೊಳ್ಳೋರಿಗೆ ಈ ಥರ ಪ್ಯಾಟ್ರನ್ ಬ್ಲೌಸ್ಗಳು ಹಾಕಿದ್ರೆ ಏನಷ್ಟು ಅನಿಸಲ್ಲ. ಯಾಕಂದರೆ ವರ್ಕ್ ಬ್ಲೌಸ್ಗಳು ಸ್ವಲ್ಪ ಕೆಲವೊಂದು ಸ್ಟೋನ್ಸ್ ಬಿದ್ದೋದ್ರೆ ಅಥವಾ ಎಂಬ್ರಾಯ್ಡ್ರಿ ಏನಾದರೂ ಹಾಳಾಗೋದ್ರೆ ಇಡೀ ಬ್ಲೌಸೇ ಡ್ಯಾಮೇಜ್ ಆಗುತ್ತೆ. ಬಟ್ ಏನಾದರೂ ಈ ಥರ ಪ್ಯಾಟ್ರನ್ ಬ್ಲೌಸು ಇದು ಎಲ್ಲ ಏನೂ ಹಾಕೋಂಗಿರಲ್ಲ, ಏನೂ ಇರಲ್ಲ. ಅದರಲ್ಲಿರೋಂಥ ಬಾರ್ಡರ್ನೇ ತೆಗ್ದು ಈ ಕಡೆಲ್ಲ ಸ್ಟಿಚ್ ಮಾಡಿ ಹಾಕಿರ್ತಾರೆ. ಸೊ ತುಂಬ ಸಿಂಪಲ್, ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ 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 ವಾವ್. ನೋಡಿ ಇಷ್ಟ ಆಯಿತು ಅಂತ ಅನ್ಸ್ಕೊತೀನಿ ನಾನು. ಸೊ ನೆಕ್ಸ್ಟ್ ಸ್ಯಾರಿ ಡಿಸೈನ್ ತೋರಿಸ್ತೀನಿ. ನೆಕ್ಸ್ಟ್ ಸ್ಯಾರಿ ಇದು ಕೂಡ ರೇಷ್ಮೆ ಸ್ಯಾರಿನೇ. ಅರುಣಾ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ದೀಪಾವಳಿಗೆ, ಲಾಸ್ಟ್ ಇಯರ್ ದೀಪಾವಳಿಗೆ ತೊಗೊಂಡಿದ್ದು ಸ್ಯಾರಿ ಇದು. ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ಹಳೇ ಕಾಲದ್ದು ಡಿಸೈನ್ ಹೇಳ್ಬೋದಲ್ಲ, ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಸಾಂಗ್ ಇತ್ತಲ್ಲ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಅನ್ನೋ ಒಂದು ಪ್ಯಾಟ್ರನ್ ಸ್ಯಾರಿ. ಅರುಣಾ ಸಿಲ್ಕ್ಸ್ ರಾಜಾಜಿನಗರಲ್ಲಿ ನಾನು ತೊಗೊಂಡಿದ್ದು ಸ್ಯಾರಿ. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಸ್ಯಾರಿ ನನಗೆ. ಇದೆಲ್ಲ ಚಿಕ್ಕಪೇಟೆಗೆಲ್ಲ ಹೋಗಿದ್ರೆ ಇನ್ನೂ ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇತ್ತು. ಬಟ್ ಅರ್ಜೆಂಟಿಗೆ ಬೇಕು ಅಂತ ನಾನು ಇಲ್ಲೇ ಅರುಣಾ ಸಿಲ್ಕಲ್ಲಿ ತೊಗೊಂಡಿದ್ದು. ಬಟ್ ಸ್ಯಾರಿ ಮಾತ್ರ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್. ನಿಮಗೆ ವೆಯ್ಟ್ ಅಂತಲೇ ಅನಿಸಲ್ಲ. ಇದೆಷ್ಟು ಲೈಟ್ ವೆಯ್ಟ್ ಇದೆ ಅಂದರೆ ಅಷ್ಟು ಲೈಟ್ ವೆಯ್ಟ್ ಇದೆ ನೋಡಿ. ಇದು ಬ್ಲೌಸ್ದು, ಇದು ಪಲ್ಲು ಬರುತ್ತೆ ನೋಡಿ. ಇದೆಲ್ಲ ಒಂದೊಂದು ಟೈಮ್ ನಾನು ಆಗಲೇ ಹಾಕ್ಕೊಂಡಿದ್ದೀನಿ. ಈ ವೀಡಿಯೋಸ್ ನಾನು ಹಾಕ್ಕೊಂಡಿರೋಂಥ ಸೀರೆ ವೀಡಿಯೋಸ್ ಎಲ್ಲ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಏನಾದರೂ ಒಂದು ರೀಲ್ ಇದ್ದೇ ಇರುತ್ತೆ. ಸೊ ಆ ರೀಲ್ ನೋಡಿ ಬೇಕಿದ್ರೆ ಈ ಸಾಂಗ್ಗಳು ಹಾಕ್ಬೋದು. ನಾನು ಫೋಟೋಸ್ ಹಾಕೋಣ ಅಂತ ಅಂದ್ಕೊಂಡೆ, ಆದರೆ ಒಂದು ಸ್ವಲ್ಪ ಫೋಟೋಸ್ ಒಂದೊಂದೇ ನಾನು ಕ್ಲಿಕ್ ಮಾಡಿ ಫೋಟೋಸ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನಿಸ್ತು. ಹಾಗಾಗಿ ಹಾಗೆ ವೀಡಿಯೋ ಮಾಡಿ ಹಾಕೋಣ, ಇನ್ನೇನು ಟೈಮ್ ಇಲ್ವಲ್ಲ, ಹಬ್ಬಗಳು ಸ್ಟಾರ್ಟ್ ಆಗ್ತಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಆಲ್ಮೋಸ್ಟ್ ಇವತ್ತು 10ನೇ ತಾರೀಕು ಅಂತ ಅಂದ್ಕೊಂಡ್ರೆ ನಾನು 20 days ಅಷ್ಟೊತ್ತಿಗೆ ಆಗಸ್ಟ್ 20 ಆಷಾಢ ಮುಗ್ದೇ ಬಿಡುತ್ತೆ. ಆಷಾಢ ಮುಗಿದ್ಮೇಲೆ ಇನ್ನೇನು ಹಬ್ಬ ಸ್ಟಾರ್ಟ್ ಆಗಿಬಿಡುತ್ತಲ್ವ, ಹಾಗಾಗಿ ಅಂತ ಅಂದ್ಕೊಂಡು ಹಾಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಈ ಬ್ಲೌಸ್ ನೋಡಿ, ಇದು ಅಷ್ಟೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ ಮಾತ್ರ. ತುಂಬ ಅಂದರೆ ತುಂಬ ನನಗೆ ಇಲ್ಲಿ
ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅನ್ನೋದಿತ್ತು. ಸೊ ತೋಳಿಗೆ ಇವಾಗಿನ ಟ್ರೆಂಡಿಂಗ್ ಡಿಸೈನ್ ಇದೆ ಆ್ಯಕ್ಚುಲಿ. ಸೊ ಇಲ್ಲೆಲ್ಲ ಇದು ಯೆಲ್ಲೋ ಕಲರ್ ಬುಟಾಸ್ ಅಂತ ಹಾಕಿದ್ದಾರೆ, ಈ ಥರ ಫ್ಲವರ್ ಟೈಪು. ಆಮೇಲೆ ಇಲ್ಲೊಂದು ಬಾಲ್ ಚೈನ್ ಥರ ಇಲ್ಲಿ ಹಾಕಿ ಇದೆಲ್ಲ ಫುಲ್ ಇದನ್ನು ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆ ಇದು ಡಿಸೈನು ಕೂಡ ತುಂಬ ಚೆನ್ನಾಗಿದೆ. ರೇಷ್ಮೆ ಸ್ಯಾರಿಗಳಿಗೆ ಹೆವಿ ವರ್ಕ್, ನಾನು ಇವಾಗ ಅನಿಸೋ ಪ್ರಕಾರ ರೇಷ್ಮೆ ಸ್ಯಾರಿಗಳಿಗೆ ಹೆವಿ ವರ್ಕ್ ಮಾಡಿಸ್ಕೊಳ್ಳೋದು ಬೇಡ ಅಂತ. ಯಾಕಂದರೆ ನಾವು ವಯಸ್ಸಾಗ್ತಾ ಇರ್ತೀವಿ, ವಯಸ್ಸಿಗೆ ತಕ್ಕಂತೆ ಬಟ್ಟೆ ಹಾಕ್ಕೋಬೇಕಾಗುತ್ತೆ, ಬ್ಲೌಸ್ ಡಿಸೈನ್ಗಳಿರಬೇಕಾಗುತ್ತೆ. ನಾವು ವಯಸ್ಸು ತುಂಬ ಆದಾಗ ನಾವು ಇದರ ಬ್ಲೌಸ್ಗಳನ್ನ ಹಾಕ್ಕೋಬೇಕು ಅಂತ ಅಂದರೆ ನಾವು ಬ್ಲೌಸ್ ಡಿಸೈನು ತುಂಬ ಮಿನಿಮಲ್ ಆಗಿ ಇಟ್ಕೋಬೇಕು, ಜಾಸ್ತಿ ಗ್ರ್ಯಾಂಡ್ ಇಟ್ಕೊಳಕ್ಕೆ ಹೋಗಬಾರ್ದು, ಎಕ್ಸೆಪ್ಟ್ ಮದುವೆ ಹೆಣ್ಮಕ್ಳನ್ನ ಬಿಟ್ಟು. ನೋಡಿ ಇದು ಅಷ್ಟೇ ನೋಡಿ, ಸಾಕು. ಎಂಥ ಮಿನಿಮಮ್ ಫಂಕ್ಷನ್ಸ್ ನಮಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಡಿಸೈನ್ ನೀವು ಬೇಕು ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಬೋದು. ಈ ಥರ ಪ್ಯಾಟ್ರನ್ ನೀವು ಟೈಲರ್ಸ್ಗಳಿಗೆ ಹೇಳಿದ್ರೆ ಅವ್ರು ಹೊಲ್ಕೊಡ್ತಾರೆ. ನಾನು ಎಲ್ಲ ಬಟ್ಟೆಗಳನ್ನ ಹೊಲಿಸೋದು ನಮ್ಗೆ ಗೊತ್ತಿರೋ ಟೈಲರ್ ಅವ್ರ ಹತ್ರ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ನಾನು ಏನು ಹೇಳೋದೇ ಇಲ್ಲ ನನಗೆ ಈ ಥರ ಡಿಸೈನ್ ಬೇಕು ಅಂತ. ಪಾಪ ಅವರೇ ನನಗೆ ಯಾವ ಥರ ಡಿಸೈನು, ಈ ಥರ ಡಿಸೈನ್ ಇದೆ ನಾನು ಹೊಲ್ಕೊಡ್ಲಮ್ಮ ಅಂತ ಕೇಳ್ತಾರೆ. ಸೊ ಅವ್ರ ಆ ಥರ ಡಿಸೈನ್ಗಳನ್ನ ಹೊಲ್ಕೊಡ್ತಾರೆ. ಅವರಿಲ್ಲಿ ನಮ್ಮ ಮನೆ ಹತ್ರನೇ ಇರೋದು. ಸೊ ನಾನು ಅವ್ರನ್ನೂ ಹೇಳಲೇಬೇಕು, ಯಾಕಂದರೆ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳಬೇಕು. ತುಂಬ ಚೆನ್ನಾಗಿ ನನ್ನ ಬ್ಲೌಸ್ಗಳನ್ನೆಲ್ಲ ಅವನಿಗೆ ಹೊಲ್ಕೊಡ್ತಾರೆ. ನೀವು ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ. ಆಮೇಲೆ ನೋಡಿ ಇದಂತೂ ಪರ್ಪಲ್ ಕಲರು ನನ್ನ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು. ಇದು ನಾವು ತೊಗೊಂಡಿದ್ದು ಸೇಲ್ಸ್ ನಡೀತಾ ಇತ್ತಲ್ಲ, ಯೋಗಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಅವ್ರದ್ದು ಸೇಲ್ ಹಾಕಿದ್ರು ವಿಜಯನಗರದಲ್ಲಿ. ಸೊ ಅವಾಗ ತೊಗೊಂಡಿದ್ದು ಸ್ಯಾರಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಎಲ್ಲ ಸ್ಯಾರಿಗಳಿಗೂ ಆಲ್ಮೋಸ್ಟ್ ಈ ಥರ ಟ್ಯಾಸಲ್ಸ್ ಹಾಕ್ಸಿರ್ತೀನಿ, ಯಾಕಂದರೆ ನನಗೆ ಅದು ಹಾಗೆ ಬರೀ ಅಷ್ಟು ಹೊಲಿಸ್ಕೊಂಡ್ರೆ ಐ ಡೋಂಟ್ ಫೀಲ್ ಕಂಫರ್ಟಬಲ್. ಸೊ ಕಂಫರ್ಟಬಲ್ ಆಗಲಿ ಅಂತ ನಾನು ಒಂದು ಸ್ವಲ್ಪ ಟ್ಯಾಸಲ್ಸನ್ನು ಹಾಕಿಸಿ ಹೊಲಿಸ್ತೀನಿ. ಆಮೇಲೆ ಇದರದ್ದು ಬ್ಲೌಸ್ ಡಿಸೈನ್ ಅಷ್ಟೆ. ಇದೇನಂತ ರೇಷ್ಮೆ ಸ್ಯಾರಿ ಅಲ್ಲ, ಇದು ಸಿಂಪಲ್ ಸ್ಯಾರಿ, ಸಿಂಪಲ್ ವೇರ್ಗೆ, ಸಿಂಪಲ್ ಫಂಕ್ಷನ್ಗೆ. ಈ ಬ್ಲೌಸ್ ಡಿಸೈನ್ ಮಾತ್ರ ವಾವ್, ತುಂಬ ಚೆನ್ನಾಗಿದೆ ಈ ಬ್ಲೌಸ್ ಡಿಸೈನ್. ಇನ್ನೊಂದು ಬ್ರೌನ್ ಕಲರ್ ತೋರಿಸಿದ್ನಲ್ಲ, ಅದು ಬರೀ ಸಿಂಗಲ್ ಮಧ್ಯದಲ್ಲಿ ಮಾತ್ರ ಇತ್ತು. ಬಟ್ ಇದು ಫುಲ್ಲು ಈ ಥರ ಇದೆ. ಇದು ಫುಲ್ ಬಾರ್ಡರು ಇಲ್ಲಿ ಕವರ್ ಆಗುತ್ತೆ, ನೋಡ್ಕೋಬೋದು ನೀವು. ನೋಡಿ ಈ ಸ್ಯಾರಿ ಮತ್ತು ಬ್ರೌನ್ ಸ್ಯಾರಿದು ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಇದೆರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ. ನೋಡಿ ಇದೆಲ್ಲ ಪ್ಯಾಟ್ರನ್ ಬ್ಲೌಸ್, ಇದರಲ್ಲಿ ಯಾವುದೇ ರೀತಿಯ ವರ್ಕ್ ಎಲ್ಲ ಏನೂ ಇರಲ್ಲ, ಜಸ್ಟ್ ಇದೆಲ್ಲ ಪ್ಯಾಟ್ರನ್ ಬ್ಲೌಸ್ಗಳು. ನೋಡಿ ಇದು ಮಧ್ಯದಲ್ಲಿದೆ ಬಾರ್ಡರು, ಇದು ಪೂರ್ತಿಯಾಗಿ ಇಲ್ಲೆಲ್ಲ ಹಾಕ್ಕೊಟ್ಟಿದ್ದಾರೆ ಅಷ್ಟೇ. ಇದೆಲ್ಲ ಸ್ಯಾರಿಲೇ ಇರುತ್ತೆ, ಈ ವಿವಿಂಗ್ ಥ್ರೆಡ್ಡು ಈ ಥರ ಸ್ಮಾಲ್ ವರ್ಕ್ ಎಲ್ಲ. ಸೊ ನೋಡಿ ಇದು ಒಂದು ಪ್ಯಾಟರ್ನ್ ಬ್ಲೌಸ್. ಬಟ್ ಇದು ಕೂಡ ಬೋಟ್ ನೆಕ್, ಸ್ವಲ್ಪ ಹೈಟ್ ಇದ್ದವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನಾನು ಇಷ್ಟೊಂದು ಸ್ಯಾರೀಸ್ ಎಲ್ಲ ತೆಗಿತಾ ಇದ್ದೀನಿ ಇವತ್ತು ವಿಡಿಯೋ ಮಾಡಬೇಕು ಅಂತ. ಬಟ್ ಇದೆಲ್ಲ ಮಡ್ಚಿ ಮತ್ತೆ ನಾನು ಕಬೋರ್ಡಲ್ಲಿ ಹಾಕಿಡಬೇಕು ಅನ್ನೋ ಅಷ್ಟೊತ್ತಿಗೆ ನಂಗೆ ತುಂಬ ಕೆಲಸ ಹಿಡಿಯುತ್ತೆ ಅಂತ ಅನಿಸುತ್ತೆ. ಇದು ನನ್ನ ಎವರ್ಗ್ರೀನ್ ಫೇವ್ರೆಟ್ KSIC ಮೈಸೂರು ಸಿಲ್ಕ್ ಸ್ಯಾರಿ. ಇದು ಮಲ್ಲೇಶ್ವರಂ KSIC ಇದೆಯಲ್ಲ, ಅಲ್ಲಿ ತಗೊಂಡಂತಹ ಸ್ಯಾರಿ ಇದು. ಈ ಸ್ಯಾರಿ ಪ್ರೈಸ್ ಬಂದು ಆಲ್ಮೋಸ್ಟ್ 12.5 ಆಗಿದೆ. ಇದರಲ್ಲಿ ಏನಂತ ಡಿಸೈನ್ ಇಲ್ಲ, ತುಂಬ ಸಿಂಪಲ್ ಅಂದರೆ ಸಿಂಗಲ್ ಬಾರ್ಡರ್ ನೋಡಿ, ಚಿಕ್ಕ ಬಾರ್ಡರ್ ಇದು. ಬಾರ್ಡರ್ ಝೂಮ್ ಮಾಡಿ ತೋರಿಸೋಣ, ತುಂಬ ಚಿಕ್ಕ ಬಾರ್ಡರ್, ಚಿಕ್ಕ ಮಾವಿನಕಾಯಿ ಬಾರ್ಡರ್ ಇದು. 12,000 2 years ಬಿಫೋರ್. ನಾನು ಇದಕ್ಕೆ ಕುಚ್ಚು ಸ್ವಲ್ಪ ಬೇರೆ ಥರ ಹಾಕ್ಸೋಣ ಅಂದ್ಬಿಟ್ಟು ಬೇರೆ ಥರ ಹಾಕ್ಸಿದ್ದೀನಿ. ಆ್ಯಕ್ಚುಲಿ ಅವರೇ ನನಗೆ ಈ ಥರ ಸಜೆಸ್ಟ್ ಮಾಡಿದ್ರು, ಈ ಥರ ಹಾಕ್ಸಿ ಅಂತ. ನೋಡಿ ಈ ಸ್ಯಾರಿ ಕಲರಿಗೆ ಈ ಥರ ಬೀಡ್ಸ್ನ ಸೇರಿಸಿ ಹಾಕಿದ್ದಾರೆ. ಬಟ್ ನನಗಿದು ಕಲರ್ ಬಗ್ಗೆ ನನಗೆ ಗ್ಯಾರಂಟಿ ನನಗೆ ಗೊತ್ತಿಲ್ಲ, ಎಷ್ಟು ದಿನ ಬರುತ್ತೆ, ಎಷ್ಟು ವರ್ಷ ಬರುತ್ತೆ ಬಾಳಿಕೆ ಕಲರ್ಸು ಅಂತ. ಬಟ್ ಇದು ಈ ಥರದೆಲ್ಲ ನಾವು ಫ್ಯಾನ್ಸಿ ಸ್ಯಾರೀಸ್ಗಳಿಗೆ ಹಾಕ್ಕೊಂಡ್ರೆ ಬೆಸ್ಟು ಅಂತ ಅನಿಸಿದೆ, ಇನ್ಸ್ಟೆಡ್ ಆಫ್ ಮೈಸೂರು ಸಿಲ್ಕ್ ಸ್ಯಾರಿ. ನೋಡಿ
ಬ್ಲೂ ಕಲರ್. ಆ್ಯಂಡ್ ಸ್ಯಾರಿ ಮಾತ್ರ ತುಂಬ ಸೂಪರ್ ಆಗಿದೆ. ಆ್ಯಂಡ್ ಇದು ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಡಿಸೈನ್ ಅಂತಂದರೆ, ಇದೆಲ್ಲ ಫುಲ್ಲು ಗ್ಲಾಸ್ ವರ್ಕ್ ಥರ, ಇದೆಲ್ಲ ಫುಲ್ ಇಲ್ಲಿ ಗ್ಲಾಸ್ ವರ್ಕ್ ಥರ ಇದು ಮಾಡಿದ್ದಾರೆ. ಝೂಮ್ ಇನ್ ಮಾಡಿದ್ದೀನಿ ನೋಡಿ. ನೀವು ಈ ಥರ ಸ್ಕ್ರೀನ್ಶಾಟ್ ಬೇಕಿದ್ದರೆ ತಕ್ಕೊಂಡು ನಿಮ್ಮ ಸ್ಯಾರೀಸ್ಗಳಿಗೆ ನಾವು ಹೋಗಿ ಟೈಲರ್ ಅಂಗಡಿ ಹತ್ರ ಹೋಗಿ ನಾವು ಬ್ಲೌಸ್ ಡಿಸೈನ್ನ ಹುಡುಕಿ ನಾವು ಸೆಲೆಕ್ಟ್ ಮಾಡಿ ಬರೋದಕ್ಕೆ ಮಿನಿಮಮ್ 2 to 3 hours ಬೇಕು. ಅದ್ರ ಬದಲು ಈ ಥರ ಯಾವುದಾದ್ರು ಡಿಸೈನ್ ನಿಮ್ಗಳಿಗೆ ಏನಾದ್ರು ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ಟೈಲರ್ ಅವ್ರಿಗೆ ಡೈರೆಕ್ಟಾಗಿ ಅವ್ರಿಗೆ ಕೊಡ್ಬೋದು, ಈ ಥರ ಡಿಸೈನ್ ಮಾಡಿಕೊಡಿ ಅಂತ. ನಿಮ್ಮ ಟೈಮ್ ಸೇವ್ ಆಗುತ್ತೆ. ನಮ್ಮ ಹೆಣ್ಮಕ್ಳಿಗೆ ಮೊದಲೇ ಟೈಮ್ ಸಾಕಾಗಲ್ಲ, ಮಲ್ಟಿ ಟಾಸ್ಕಿಂಗ್ ಬೇರೆ ಅಲ್ವಾ. ನೋಡಿ ಇಲ್ಲೂ ಅಷ್ಟೇ, ಕೈಗೂ ಅಷ್ಟೇ ಈ ಥರ ಗ್ಲಾಸ್ ವರ್ಕ್ ಹಾಕಿದ್ದಾರೆ. ಗ್ಲಾಸ್ ವರ್ಕ್ ಹಾಕಿ ಈ ಥರ ರೌಂಡಲ್ಲಿ ಇದು ಕೂಡ ಚೆನ್ನಾಗಿದೆ. ಈ ಎಲ್ಲ ವೀಡಿಯೋಸ್ದು ಬ್ಲೌಸ್ ವೀಡಿಯೋಸ್ಗಳದ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿದ್ದೀನಿ ನಾನು. ನನ್ನ ಪೇಜ್ನ ಫಾಲೋ ಮಾಡಿ, ವಿನುತಾ ಅಮಿತ್ ಅಂತ. ಅದೆಲ್ಲನೂ ಒಂದೊಂದು ವಿಡಿಯೋ ನೋಡ್ಬೋದು ನೀವು. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಾಣುತ್ತೆ ಅಂತ. ಇದು ನೋಡಿ ಫ್ರೆಂಡ್ಸ್, ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಬಾದಾಮ್ ಕಲರ್ಗೆ ಕೆಂಪು ಕಲರ್ ಬಾರ್ಡರ್. ಇದು ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ದೀಪಾವಳಿಗೆ. ಆ್ಯಂಡ್ ಐ ಲೈಕ್ ದಿಸ್ ಸ್ಯಾರಿ ವೆರಿ ಮಚ್. ನಾನು ಈ ಕಲರ್ ಕಾಂಬಿನೇಷನ್ ತುಂಬ ಹುಡುಕ್ತಾ ಇದ್ದೆ, ಈ ಥರ ಸ್ಯಾರಿ ಬೇಕು ಅಂತ. ಇದು ತೊಗೊಂಡಿದ್ದು ಸ್ಯಾರಿ ನಾವು ಪೋತಿಸಲ್ಲಿ ಲಾಸ್ಟ್ ಇಯರ್ ಪೋತಿಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಹಾಕ್ಕೊಂಡು ಒಂದು ಸೈಡ್ ಮಲ್ಲಿಗೆ ಹೂವು ಮುಟ್ಕೊಂಡು ದೇವಸ್ಥಾನಗಳಿಗೆ ಹೋದರೆ ಸೂಪರ್. ಇದ್ರದ್ದು ಬ್ಲೌಸ್ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ. ನನಗೆ ಬ್ಲೌಸ್ ಡಿಸೈನ್ಸ್ಗಳು ತುಂಬ ಸಿಂಪಲ್ಲಾಗಿರಬೇಕು ಮತ್ತು ಈ ವರ್ಕ್ಸ್ ಎಲ್ಲ ಸ್ವಲ್ಪ ಬೇರೆ ಬೇರೆ ಥರ ಇರಬೇಕು, ಬೇರೆ ಬೇರೆ ಸ್ಯಾರಿಗಳಿಗೆ ಕಂಪೇರ್ ಮಾಡಿದಾಗ. ಮತ್ತು ಇಲ್ಲಿ ನಾನು ಯಾವಾಗಲೂ ಲೋಟಸ್ ಹಾಕ್ಸೋದಕ್ಕೆ ಇಷ್ಟಪಡೋಲ್ಲ, ಇಲ್ಲಿ ಬೇರೆ ಬೇರೆ ಥರದ್ದು ಏನಾದರೂ ಹಾಕ್ಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಎಸ್ಪೆಷಲಿ ಹ್ಯಾಂಡ್ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ನನ್ನ ಇಂಟೆನ್ಷನು. ನೋಡಿ ಬ್ಯಾಕ್ ನೋಡಿ ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಶೇಪ್ ನೋಡಿ, ಈ ಶೇಪ್ ಒಂಥರ ಈ ಶೇಪಲ್ಲಿ ಬರುತ್ತೆ ಇದು ನೋಡಿ. ಝೂಮ್ ಇನ್ ಮಾಡ್ತಾ ಇದ್ದೀನಿ ಸೊ ದಟ್ ನೀವು ಶೇಪ್ಸ್ಗಳನ್ನ ಅಥವಾ ಸ್ಕ್ರೀನ್ಶಾಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೋಬೋದು ಅಂತ. ಇದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿಗಳಲ್ಲೊಂದು ಅಂತ ಹೇಳ್ಬೋದು. ತುಂಬ ಸ್ಯಾರೀಸ್ಗಳಿದೆ ನಮ್ಮ ಹೆಣ್ಮಕ್ಳ ಹತ್ರ, ಆದರೆ ಎಲ್ಲ ಪ್ರತಿಯೊಂದು ಫಂಕ್ಷನ್ಗಳಿಗೂ ನಮ್ಗೆ ಇದ್ದಿದ್ದೇ ಒಂದು, ವಾಟ್ ಈಸ್ ದ್ಯಾಟ್, ನನ್ನ ಹತ್ರ ಬಟ್ಟೆ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನನ್ನ ಹತ್ರ ಇನ್ನೂ ಬಟ್ಟೆ ಇಲ್ಲ, ನನಗೆ ಬಟ್ಟೆ ಬೇಕು ಅಂತ. ಸೊ ಇದು ಕೂಡ ಸ್ಯಾರಿ ನೋಡ್ತಿದ್ದಂಗೆ ನೀವು ಹೇಳ್ಬೋದು ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಂತ. ತುಂಬ ಹಳೆಯ ಸ್ಯಾರಿ ಇದು, ಬಟ್ ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ KSIC ಮಲ್ಲೇಶ್ವರಂ ಸರ್ಕಲಲ್ಲಿರುವಂತಹ KSIC ಸಿಲ್ಕ್ ಶೋರೂಮಲ್ಲಿ ತಗೊಂಡಿದ್ದೆ ಇದು ಮತ್ತು ಬ್ಲೂ ಕಲರು. ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ. ಈ ಸ್ಯಾರಿ ಕೊಡಿಸಿದ್ದು ನಮ್ಮಪ್ಪ ಫಸ್ಟ್ ಟೈಮ್ ನಾವು ಮದುವೆ ಆಗಿ ಫಸ್ಟ್ ಟೈಮಲ್ಲಿ ನಂಗೆ ಗೌರಿ ಹಬ್ಬಕ್ಕೆ ಅಂತ ಕೊಡಿಸಿದ್ದು. ಬಟ್ ಇದ್ರ ಬ್ಲೌಸ್ ಮಾತ್ರ ತುಂಬ ಸಖತ್ತಾಗಿದೆ. ಒಂದು 7-8 years ಹಿಂದೆನೇ ನಾನು ಈ ಬ್ಲೌಸ್ಗೆ 3,500 ಕೊಟ್ಟಿದ್ದೆ. ನಮ್ಮಲ್ಲಿ ಸತ್ಯನಾರಾಯಣ ಪೂಜೆ ಏರ್ಪಡಿಸಿದ್ವಿ. ಸೊ ಆ ಟೈಮಲ್ಲಿ ಹಾಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಹೊಸ ಸ್ಯಾರಿ ಹೊಸ ಬ್ಲೌಸ್ ಡಿಸೈನ್ ಹೊಲಿಸಿದೆ. ಈ ಸ್ಯಾರಿಗೆ ನಾನು ಯಾವುದೇ ರೀತಿಯ ಹಿಂದೆಗಡೆ ಟೈಯಿಂಗ್ ಕಟ್ಟಿಸಿಲ್ಲ. ನಂಗೆ ಸ್ಟಾರ್ಟಿಂಗಲ್ಲಿ ಅಷ್ಟು ಟೈಯಿಂಗ್ ಕಟ್ಟಿಸ್ತಾರಲ್ಲ, ಇವಾಗ ಟೈಯಿಂಗ್ ಕಟ್ಟಿಸ್ತಿರೋದು. ನೋಡಿ ಈ ಥರ ಒಂದು ನೆಕ್ ಪ್ಯಾಟ್ರನು ಮತ್ತು ವರ್ಕ್ ನೋಡಿ ತುಂಬ ಚೆನ್ನಾಗಿದೆ. ವರ್ಕು ಕೂಡ ಇದೆಲ್ಲ ಕುಂದನ್ ಸ್ಟೋನ್ಸಲ್ಲಿ ಮಾಡಿದ್ದಾರೆ. ಝೂಮ್ ಇನ್ ಮಾಡ್ತೀನಿ ನೋಡಿ, ಇವೆಲ್ಲ ಫುಲ್ ಕುಂದನ್ ಸ್ಟೋನ್ಸು.
ಈ ಕುಂದನ್ ಸ್ಟೋನ್ಸಲ್ಲಿ ಹಾಕಿ ಈ ಥರ ಪ್ಯಾಟರ್ನ್ ಮಾಡಿದ್ದಾರೆ ನೋಡಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಯಾಕಂದರೆ ಇದು ನಾವು ಅಪ್ಪ ಕೊಡಿಸಿದ್ದು, ಎಲ್ಲರಿಗೂ ಗೊತ್ತೇ ಇರುತ್ತೆ. ಅವ್ರ ತಂದೆ ತಾಯಿ ಮನೆಯಿಂದ ಬರುವಂಥ ಸೀರೆಗಳಿಗೆ ಎಲ್ಲರೂ ಎಷ್ಟು ಅಟ್ಯಾಚ್ಮೆಂಟಲ್ಲಿ ಇರ್ತಾರೆ, ಎಷ್ಟು ಎಮೋಷ್ನಲ್ ಇರ್ತಾರೆ ಅಂತ. ಅದೇ ಥರ ನಾನು ಕೂಡ ಇದು ನನ್ನ ಎಮೋಷ್ನಲ್ ಸ್ಯಾರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮೈ ಫೇವ್ರೆಟ್ ಸ್ಯಾರಿ ಟೂ. ಇದೆಲ್ಲ ಮಡ್ಚಿಡೋದಕ್ಕೆ ಕೆಲಸ ಬಂದು ನಾನು ನನ್ನ ಮಕ್ಕಳಿಗಂತೂ ಹೇಳೋಕ್ಕಾಗಲ್ಲ. ಇನ್ನೂ ಚಿಕ್ಕ ಚಿಕ್ಕ ಪುಟಾಣಿಯರು, ನಮ್ಮ ಹಸ್ಬೆಂಡ್ಗೆ ಹೇಳಬೇಕಾಗುತ್ತೆ. ಈ ಸ್ಯಾರಿ ನೋಡಿ, ಇದು ಬಂದು ಗಿರಿಜಾ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಇದು ಮೈಸೂರು ಕ್ರೇಪ್ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಈ ಸ್ಯಾರಿ ಬೆಲೆ ಬಂದು 14,500. ಬೆಲೆಗಳು ಯಾಕೆ ಅಷ್ಟು ನೆನಪಿದೆ ಅಂತಂದಾಗ, ಒಂದೊಂದು ಸ್ಯಾರಿ ತೊಗೋಬೇಕಂದಾಗ್ಲೂ ಅದ್ರ ಬೆಲೆಗಳು ನೋಡಿ ಮಾಡಿತಾನೆ ನಾವು ಹೆಣ್ಮಕ್ಳು ತೊಗೊಳ್ಳೋದು. ಸುಮ್ಮನೆ ಎಲ್ಲಿ ತೊಗೊಬಿಡ್ತೀವಿ. ಅದಕ್ಕೆ ಚೌಕಾಸಿ ಮಾಡಿ ರಿಡಕ್ಷನ್ ಮಾಡಿ ಇದ್ರ ಆ್ಯಕ್ಚುಯಲ್ ಬೆಲೆ ಬಂದು 18,000 ಇತ್ತು. ಗಿರಿಜಾದಲ್ಲಿ ನಾವು ಅವ್ರಿಗೆ ರಿಡಕ್ಷನ್ ಎಲ್ಲ ಕೇಳಿ ಎಲ್ಲ ಮಾಡಿದ್ದಕ್ಕೆ 14,000 ಆಯಿತು. ಬಟ್ ಇದು ಕೂಡ ನನ್ನ ಫೇವ್ರೆಟ್ ಸ್ಯಾರಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ 3D ಪ್ಯಾಟ್ರನ್ ಅಂತಾರಲ್ಲ, ಆ ಥರ 3D ಪ್ಯಾಟ್ರನ್ ಇದು. ಲೈಕ್ ಇಲ್ಲಿ ಬ್ಲ್ಯಾಕ್, ಯೆಲ್ಲೋ, ಬ್ಲ್ಯಾಕ್, ನಮ್ಮ ಕರ್ನಾಟಕದ ಫ್ಲ್ಯಾಗ್ ಯೆಲ್ಲೋ ಆ್ಯಂಡ್ ರೆಡ್ ಥರ. ಸ್ವಲ್ಪ ಬಾರ್ಡರ್ ಇಲ್ಲಿ ರೆಡ್ ಇದೆ. ಆ್ಯಂಡ್ ಮತ್ತು ಇದ್ರದ್ದು ಟ್ಯಾಸಲ್ಸ್ ನೋಡಿ, ನಾನು 3 ಕಲರ್, ಸಾರಿ 2 ಕಲರು ಕರ್ನಾಟಕ ಫ್ಲ್ಯಾಗ್ ಕಲರ್ ಹಾಕ್ಸ್ಬಿಟ್ಟಿದ್ದೀನಿ. ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಯೆಲ್ಲೋ, ರೆಡ್, ಒಂಥರ ಮೆರೂನಿಶ್ ಕಲರ್ ನೋಡಿ. ಇದು ಕೂಡ ನಾನು ಲಾಸ್ಟ್ ಇಯರ್ ದೀಪಾವಳಿ ಹಬ್ಬಕ್ಕೆ ಉಟ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ನನ್ನ ಮಗಳಿಗೆ ಈ ಫೇವ್ರೆಟ್ ಇದು ಸ್ಯಾರಿ, ನನ್ನ ಚಿಕ್ಕ ಮಗಳು ಪುನರ್ವಿಗೆ. ಆ್ಯಂಡ್ ಇದ್ರ ಬ್ಲೌಸ್ ಡಿಸೈನ್ ಬಂದು ಈ ಥರ ಇದೆ. ಇದೆಲ್ಲ ಡಿಫ್ರೆಂಟ್. ಇದೊಂದು ಸ್ವಲ್ಪ ಲೆಂತಿ ಆಯಿತು. ಆಲ್ಮೋಸ್ಟ್ ನಂದು ಬರೀ ಇಷ್ಟೇ ಇಡಿಸ್ಕೋತಾ ಇದ್ದೆ. ಇದೊಂದು ಡಿಸೈನಿಗೆ ಒಂದು ಸ್ವಲ್ಪ ಲೆಂತಿ ಆಗಿದೆ. ಮತ್ತು ಇಲ್ಲೆಲ್ಲ ಇದರ ಸ್ಟೋನ್ಸ್ ಇಟ್ಟಿದ್ದಾರೆ. ಆಮೇಲೆ ಇಲ್ಲೇನು ನಾನು ವರ್ಕ್ ಮಾಡಿಸಿಲ್ಲ, ಬರೀ ಜಸ್ಟ್ ಈ ಫ್ಲವರ್ಸ್ಗಳನ್ನ ಹ್ಯಾಂಡ್ ಸುತ್ತ ಇಡ್ಸಿದ್ದೀನಿ. ಯಾಕಂದರೆ ಇನ್ನು ಇದು ಕ್ರೇಪ್ ಸಿಲ್ಕ್ಗಳು ಅಥವಾ ಮೈಸೂರು ಸಿಲ್ಕ್ಗಳು 14,000-15,000 ಕೊಟ್ಟು ತೊಗೊಂಡಾಗ ತುಂಬ ಹೆವಿ ವರ್ಕ್ ಮಾಡಿಸಿದಾಗ ನಾವೆಲ್ಲೂ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಆ ಬ್ಲೌಸು ಆ ಸ್ಯಾರಿ ಹಾಗೆ ಇರುತ್ತೆ. ಸ್ಯಾರಿಗಳನ್ನ ಹಾಗೆ ಇಟ್ಟು ಸೀರೆ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಮ ಸ್ಯಾರಿನೂ ಡ್ಯಾಮೇಜ್ ಆಗಬಾರ್ದು, ಬ್ಲೌಸು ಚೆನ್ನಾಗಿರಬೇಕು, ವಿತ್ ಲೋ ಬಜೆಟ್, ಲೋ ಕಾಸ್ಟಲ್ಲಿ ಮೇಂಟೈನ್ ಮಾಡಬೇಕು ಎಲ್ಲ ಅಂತಂದರೆ ಈ ಥರ ಸಿಂಪಲ್ ವರ್ಕ್ ಬ್ಲೌಸ್ ಮಾಡಿಸ್ಕೋಬೇಕು ಅಂತ ಹೇಳ್ತಿರ್ತಾರೆ ನಮ್ಮ ಹಸ್ಬೆಂಡು. ಸೊ ನೋಡಿ, ಇದು ಹಿಂದೆಗಡೆ 1 2 3 4 5 6 7 ಲೇಯರ್ಸ್ದು ಡಿಸೈನ್ ಮಾಡಿದ್ದಾರೆ. ಒಂದು ಕಡೆ ಇಲ್ಲಿ ಗೋಲ್ಡನ್ದು ಪೈಪಿಂಗ್ ಹಾಕಿದ್ದಾರೆ. ಇಲ್ಲೇ ಈ ರೆಡ್ ಕಲರು ಪೈಪಿಂಗು, ಅದ್ರ ಮೇಲೆ ಒಂದು ಗೋಲ್ಡ್ ಬಾಲ್ಸ್, ಇದೆಲ್ಲ ಮಿಷಿನ್ ವರ್ಕ್ ಅನಿಸುತ್ತೆ. ಎಲ್ಲ ಹಾಕಿದ್ದಾರೆ, ಎಲ್ಲ ಸ್ಟೋನ್. ಇದು ಕೂಡ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಝೂಮ್ ಇನ್ ಮಾಡಿದ್ದೀನಿ ನೋಡಿ. ಓಕೆ, ನೈಸ್. ಇಷ್ಟ ಆಯಿತು ಅನ್ನಿಸ್ತಿದೆ ನನಗೆ. ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು? ಇಷ್ಟು ಸೀರೆಯಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೇನಾದರೂ ಬ್ಲೌಸ್ದು ಸ್ಕ್ರೀನ್ಶಾಟ್ ಬೇಕು ಅಂತ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಥವಾ ನನ್ನ ಮೊಬೈಲಿಗೆ ವಾಟ್ಸಪ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಇದು ಮಾತ್ರ ಸೂಪರ್ ಆಗಿದೆ. ಈ ಸ್ಯಾರಿ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಹೆವಿ ಲುಕ್, ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಈ ಸ್ಯಾರಿ ಬಂದ್ಬಿಟ್ಟು ನನಗೆ ಪುಣೆಯಿಂದ ನಮ್ಮ ಅಂಕಲ್ ಅವರು ಕೊಟ್ಟಿದ್ದು ನನಗೆ ಲಾಸ್ಟ್ ಇಯರ್. ನನ್ನ ಮಗಳ ಜವಳಿ ತೆಗೆಯೋ ಕಾರ್ಯಕ್ರಮ ಇತ್ತು. ಸೊ ಆ ಟೈಮಲ್ಲಿ ನನಗೆ ಪುಣೆಯಿಂದ ತೊಗೊಂಡು ಬಂದಿದ್ರು ಈ ಸ್ಯಾರಿ. ಜಸ್ಟ್ ವಾವ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಸ್ಯಾರಿ ಇದೇನೂ ಇರಲಿಲ್ಲ,
ನಾನು ಅಂದರೆ ನಮ್ಮ ಟೈಲರ್ ಅವ್ರು ಹೇಳಿದ್ರು ಇದಕ್ಕೆ ಬೇಕಿದ್ರೆ ಲೇಸ್ ವರ್ಕ್ ಹಾಕ್ಬೋದು ಅಂತ. ಸೊ ಹಾಗಾಗಿ ಅವರು ಇದಕ್ಕೆ ಲೇಸ್ ವರ್ಕ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಲೇಸ್ ವರ್ಕ್ ಹಾಕಿದ್ಮೇಲೆ ಈ ಸೀರೆ ಅಂದ ಹೆಚ್ಚಾಯಿತು ಅಥವಾ ಇದರ ಅಂದ ಹೆಚ್ಚಾಯಿತು ಗೊತ್ತಿಲ್ಲ, ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸ್ಯಾರಿ ನಾನು ತೋರಿಸ್ಲೇಬೇಕು ಫುಲ್ ಹೇಗಿದೆ ಅಂತ. ಫುಲ್ಲು ಪಿಂಕ್ ಕಲರು ವಿತ್ ಗ್ರೀನ್ ಲೇಸ್, ಬನಾರಸಿ ಟೈಪ್ ಅನ್ಸುತ್ತಲ್ವಾ. ನಮ್ಮ ಹಸ್ಬೆಂಡ್ ಇಲ್ಲೇ ಇದ್ದಾರೆ, ಆ್ಯಕ್ಚುಲಿ ವಿಡಿಯೋ ಮಾಡ್ತಿರೋದೇ ಅವರು. ಸೊ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಒಂದು ವೀಡಿಯೋಸ್ನ ಮಾಡ್ತಿರೋದಕ್ಕೆ. ಸೊ ವಿಡಿಯೋ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್. ನೋಡಿ ಪಲ್ಲು ತುಂಬ ಗ್ರ್ಯಾಂಡ್ ಕಾಣುತ್ತೆ. ಆ್ಯಂಡ್ ಓಹೋ ಓಕೆ ನೋಡಿ, ಇಲ್ಲೆಲ್ಲ ಸ್ಟೋನ್ ವರ್ಕ್ ಎಲ್ಲ ಇದೆ. ನಾನು ಆಗಲೇ ಒಂದ್ಸತಿ ಸ್ಯಾರಿ ಉಟ್ಟಿದ್ದೀನಿ ಲಾಸ್ಟ್ ಗಣಪತಿ ಹಬ್ಬದಲ್ಲಿ, ನನಗಿದ್ದು ಗೊತ್ತೇ ಆಗಲಿಲ್ಲ. ಈಗ ನೋಡ್ತಾ ಇದ್ದೀನಿ ನಾನು ಓಪನ್ ಮಾಡಿ ಒಂದೇ ಸತಿ ಹುಟ್ಟಿರೋದು. ಅದು ಮಳೆ ಬರ್ತಾಯಿದ್ದು ಜೋರಾಗಿ, ಫುಲ್ ಉಡ್ಕೊಳ್ಳೋಕ್ಕೂ ಆಗಲೇ ಇಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ಟೋನ್ ವರ್ಕ್ ಇದೆ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗೂ ಕಾಣುತ್ತೆ ಕೂಡ ನೋಡಿ. ಆ್ಯಂಡ್ ಇದರ ಬ್ಲೌಸ್ ಡಿಸೈನ್ ಬಂದು ಈ ಥರ ಇದೆ ನೋಡಿ. ಇದು ಕೈಗೆ ಬರುತ್ತೆ ಬಾರ್ಡರು, ಅಲ್ಲಿಗೂ ಕೂಡ ಲೇಸ್ ಹಾಕಿದ್ದಾರೆ. ಸೊ ಇದು ಎರಡು ಕನ್ಸಿಸ್ಟೆನ್ಸಿ ಇರುತ್ತೆ ಅಂತ ನೋಡಿ. ಎರಡು ಬ್ಲೌಸ್ ಇದು ಸೇಮ್ ಇರುತ್ತೆ, ಸೊ ದಟ್ ಮ್ಯಾಚ್ ಆಗುತ್ತೆ. ಇಲ್ಲಿ ಪಿಂಕ್ ಕಲರ್ ಪೈಪಿಂಗ್ ಕೊಟ್ಟಿದ್ದಾರೆ, ಇಲ್ಲಿ ಯಾವುದೇ ರೀತಿಯ ಡಿಸೈನ್ ಇಲ್ಲ. ಬಟ್ ಇದು ಬ್ಯಾಕ್ ಡಿಸೈನ್ ಮಾತ್ರ, ಇದು ಡಿಸೈನ್ ಮಾತ್ರ ಡಿಫ್ರೆಂಟ್ ಆಗಿದೆ ಅಷ್ಟೆ. ನೋಡಿ ಫ್ರೆಂಡ್ಸ್, ಈ ಒಂದು ನೆಕ್ ಡಿಸೈನ್ ಇದೆ. ಝೂಮ್ ಇನ್ ಮಾಡ್ತಾ ಇದೆ ನೋಡಿ. ಈ ಡಿಸೈನ್ ಇರಬೇಕಿದೆ, ಫ್ಯಾನ್ಸಿ ಸ್ಯಾರಿಗಳು ಇಟ್ಕೊಬೋದು. ಹೀಗೆ 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 ಏನೋ ಒಂದು ಎಕ್ಸಾಗನಲ್ ಶೇಪ್ ಥರ ಅಂತ ಅನಿಸುತ್ತೆ, ಬಟ್ ಅದು ಟ್ರಯಾಂಗಲ್ ಥರ ಕಾಣುತ್ತೆ. ಯಾವ ಶೇಪ್ ಅಂತ ನನಗೂ ಗೊತ್ತಿಲ್ಲ, ಬಟ್ ಇಲ್ಲೊಂದು ಉಕ್ಸ್ ಇದೆ. ಸೊ ಇದನ್ನು ಉಕ್ಸ್ ಹಾಕಿದ್ರೆ ಇದನ್ನೆಲ್ಲ ಹಾಕಿ ಸ್ಯಾರಿ ಕೊಟ್ಟು ಒಂದು ಬೋರ್ಮಾಲ್ ಹಾಕಿದ್ರೆ ಫುಲ್ ಮಹಾರಾಷ್ಟ್ರ ಸ್ಯಾರಿನೇ. ಸೊ ಯಾರಿಗೆಲ್ಲ ಈ ಸ್ಯಾರಿ ಬಗ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲಾಸ್ಟ್ ಸ್ಯಾರಿ ತೋರಿಸ್ಬೇಕು ನಾನು. ಇದು ಕೂಡ ಕ್ರೇಪ್ ಇದು ಅನಿಸುತ್ತೆ, ಮೈಸೂರು ಕ್ರೇಪ್ ಇದು. ಬಟ್ ಇದು ಮೈಸೂರು ಕ್ರೇಪ್ ಸ್ಯಾರಿ, ಇದು ಕೂಡ 7000 ಆಗಿದೆ ಅಮೌಂಟು. ಇದು ತಗೊಂಡಿದ್ದು ನನಗೆ ನೆನಪಿಲ್ಲ ಎಲ್ಲಿ ತೊಗೊಂಡಿದ್ದು ಅಂತ. ಮೋಸ್ಟ್ಲಿ ಪ್ರೀತಿ ಅನಿಸುತ್ತೆ. ಅಲ್ಲ ಸಾರಿ, ಇದು ಕೂಡ ಅರುಣಾ ಸಿಲ್ಕ್ಸಲ್ಲೇ ತೊಗೊಂಡಿತ್ತು, ಈಗ ನೆನಪಾಯಿತು ನೋಡಿ. ಇದು ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ನೋಡಿ. ಪಿಂಕು ಗ್ರೀನ್ ಟ್ಯಾಸಲ್ಸ್ ಹಾಕಿದ್ದೇನೆ. ಮತ್ತು ಇದು ಬ್ಲೌಸ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್. ನಾನು ಈ ಬಗ್ಗೆ ಹೇಳೋಕ್ಕೆ ಇಲ್ಲ ಇದು ಸ್ಯಾರಿ ಬಗ್ಗೆ, ಬಿಕಾಸ್ ನನ್ನ ಬ್ಲಾಗಲ್ಲಿ ನೀವು ಆಗಲೇ ನೋಡಿರ್ತೀರ, ನನ್ನ ಯೂಟ್ಯೂಬ್ ವೀಡಿಯೋದಲ್ಲಿ ಫಸ್ಟ್ ಟೈಮ್ ನಾನು ಮಾಡಿದ ವೀಡಿಯೋ ರಾಯರ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಮಾಡಿದಂತಹ ವೀಡಿಯೋ. ಈ ವಿಡಿಯೋದಲ್ಲಿ ನಾನು ಇದೇ ಸ್ಯಾರಿನ ಹುಟ್ಟಿದ್ದು. ಆ್ಯಂಡ್ ಈ ಡಿಸೈನ್ ಮಾತ್ರ ವಾವ್, ತುಂಬ ಚೆನ್ನಾಗಿದೆ ನೋಡಿ. ಝೂಮ್ ಇನ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಇದು ಡಿಸೈನ್ ಬ್ಲೌಸ್ ಅಂತ ಅಂದರೆ ಅಷ್ಟು ತುಂಬ ಚೆನ್ನಾಗಿದೆ ನೋಡಿ. ಫುಲ್ ಪಿಂಕ್, ಇದು ವರ್ಕ್ ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ. ಆಮೇಲೆ ಇದು ಹ್ಯಾಂಡ್ ತುಂಬ ಈ ಥರ ದೊಡ್ಡ ದೊಡ್ಡ ಫ್ಲವರ್ಸ್ ಬೇಡ ಅಂದರೆ ಈ ಥರ ಚಿಕ್ಕ ಚಿಕ್ಕ ಫ್ಲವರ್ಸ್ ಹಾಕ್ಕೊಡ್ತಾರೆ. ನಿಮಗೇನಾದರೂ ಈ ಥರ ಲೋಟಸು ಅದು ಇದು ಫ್ಲವರ್ ಬೇಡ, ನನಗೆ ಹ್ಯಾಂಡ್ ತುಂಬ ಪ್ಲೇನ್ ಇರೋ ಬದಲು ನನಗೆ ಏನಾದರೂ ಇದರಲ್ಲಿ ಇರಬೇಕು ಅಂತಂದರೆ ಈ ಥರ ಎಲ್ಲ ಮಾಡ್ಕೊಬೋದು. ಆ್ಯಂಡ್ ಇದನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ
ನಿಮಗೆಲ್ಲ ಈ ನನ್ನ ಒಂದು ಬ್ಲಾಗ್ ಅಥವಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇಷ್ಟು ಸ್ಯಾರಿಗಳಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನ್ ಮಾಡಿ ಅಂತ ಹೇಳ್ತಾ ಈ ನನ್ನ ಬ್ಲಾಗ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ like and subscribe to my channel, Minuta Amit. Thank you.